ಬಂಧುಗಳೇ ನಮಸ್ಕಾರ. ನಾನು ಶಿವಮೊಗ್ಗ. ಚಿತ್ರದುರ್ಗ ರೇಣುಕಾ ಸ್ವಾಮಿಯ ಕೊಲೆ ಕೇಸಿನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 7 ಜನರ ಬೇಲ್ ಅನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ನಿಮಗೆಲ್ಲ ಗೊತ್ತೇ ಇದೆ ಬೇಲನ್ನ ಏನಕ್ಕೆ ವಜಾ ಮಾಡ್ತು ಅಂತ ಹೇಳಿ. ದರ್ಶನ್ ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರ್ಬೇಕಾದ್ರೆ ಯಾವೆಲ್ಲ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರು, ಅವರ ನಡವಳಿಕೆ ಹೇಗಿತ್ತು, ಏನು ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರ್ಬೇಕಾದ್ರೆ ರೌಡಿ ಶೀಟರ್ಗಳ ಜೊತೆಗೆ ಕೂತ್ಕೊಂಡು ಇವ್ರು ಏನ್ ಮಾಡ್ತಾ ಇದ್ರು, ಸಿಗರೇಟ್ ಹೊಡೆದಿದ್ರು, ಆಮೇಲೆ ಮೊಬೈಲ್ ಅಲ್ಲಿ ಮಾತಾಡಿದ್ದಾರೆ, ಆಮೇಲೆ ಕಾಫಿ ಕುಡ್ಕೊಂಡು ಅವ್ರ ಜೊತೆ ಹರಟೆ ಹೊಡಿದ್ದಾರೆ. ಇವೆಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳು ಅಬ್ಸರ್ವ್ ಮಾಡಿದ್ದಾರೆ. ಇದೊಂದ್ ಕಡೆ ಆದ್ರೆ ಹೈಕೋರ್ಟ್ ದರ್ಶನ್ ಅವರಿಗೆ ಏನು ಜಾಮೀನನ್ನ ಮಂಜೂರು ಮಾಡಿತ್ತು, ಯಾವೊಂದು ಉದ್ದೇಶದಿಂದ ಅವರಿಗೆ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆಯ ಕಾರಣವನ್ನ ಒಡ್ಡಿ ಅವ್ರು ಏನ್ ಮಾಡಿದ್ರು, ಬೇಲನ್ನ ಪಡ್ಕೊಂಡಿದ್ರು. ಅದಾದ್ಮೇಲೆ ಅವರಿಗೆ ರೆಗ್ಯುಲರ್ ಬೇಲು ಕೂಡ ಸಿಗುತ್ತೆ. ಅದಾದ ನಂತರ ಅವರು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಳ್ಳಿಲ್ಲ. ಇದು ಒಂದು ಅವರ ಮೇಲೆ ಇರ್ತಕ್ಕಂಥ ಒಂದು ಆರೋಪ. ಅದಾದ್ಮೇಲೆ ಅವರು ಸರಾಗವಾಗಿ ಎಲ್ಲಾ ಸಭೆ ಸಮಾರಂಭಗಳಿಗೆ ಅವರು ಭಾಗವಹಿಸಿದ್ದಾರೆ. ಅದಾದ್ಮೇಲೆ ಡೆವಿಲ್ ಸಿನಿಮಾ ಶೂಟಿಂಗಿಗೋಸ್ಕರ ಅವ್ರು ಏನ್ ಮಾಡಿದ್ದಾರೆ, ಥೈಲ್ಯಾಂಡ್ಗೆ ಕೂಡ ಹೋಗಿದ್ದಾರೆ. ಅಲ್ಲಿಯೂ ಕೂಡ ಅವರಿಗೆ ಯಾವುದೇ ರೀತಿಯ ಬೆನ್ನು ನೋವು ಕಾಣಿಸ್ಕೊಂಡಿಲ್ಲ, ಯಾವುದೇ ರೀತಿಯ ತೊಂದರೆ ಕೂಡ ಆಗಿಲ್ಲ. ಅವರು ಆರಾಮಾಗಿ ಶೂಟಿಂಗ್ ನಲ್ಲಿ ಭಾಗವಹಿಸಿದ್ದಾರೆ. ಇದನ್ನೂ ಕೂಡ ಸುಪ್ರೀಂ ಕೋರ್ಟ್ ಬಹಳ ಸೂಕ್ಷ್ಮವಾಗಿ ಗಮನಿಸಿದೆ. ಈಗ ದರ್ಶನ್ ಅವರ ಮೇಲೆ ಇರ್ತಕ್ಕಂಥ ಕೆಲವೊಂದಿಷ್ಟು ಸೆಕ್ಷನ್ಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ 302 ಕೊಲೆ, ಎರಡನೇದಾಗಿ 34 ಉದ್ದೇಶ ಪೂರ್ವಕವಾಗಿ ಕೊಲೆ, 120B ಒಳಸಂಚು, 355 ಅನುಮಾನದಿಂದ ವ್ಯಕ್ತಿಯ ಮೇಲೆ ಹಲ್ಲೆ, 143 ಕಾನೂನು ಬಾಹಿರ ಸಭೆ, 147 ಹಿಂಸಾಚಾರ, 148 ಮಾರಣಾಂತಿಕ ಹಲ್ಲೆಗೆ ಆಯುಧ ಬಳಕೆ, 149 ನಡೆದಿರುವ ಅಪರಾಧಕ್ಕೆ ಜವಾಬ್ದಾರಿ, ಏನನ್ನ ಅಪರಾಧಕ್ಕೆ ಅವರೇ ಜವಾಬ್ದಾರಿ, 201 ಸಾಕ್ಷಿ ನಾಶ, ಸಾಕ್ಷಿ ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರುವುದು, ಇದು ಒಂದು ಸೆಕ್ಷನ್. 364 ಅಪಹರಣ, ಚಿತ್ರದುರ್ಗ ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಏನು ಪಟ್ಟಣಗೆರೆ ಶೆಡ್ಡಿಗೆ ಅಲ್ಲಿಂದ ಎತ್ತಾಕೊಂಡು ಬಂದಿದ್ರು, ಅದು ಒಂದು ಅಪಹರಣ, ಒಂದು ಸೆಕ್ಷನ್ ಇದು. ಸುಪ್ರೀಂ ಕೋರ್ಟ್ ಇವತ್ತು ಕೆಳ ಹಂತದ ಏನು ಕೋರ್ಟ್ಗಳಿದಾವೆ, ಹೈಕೋರ್ಟು ಅದಕ್ಕಿಂತ ಕೆಳ ದರ್ಜೆಯ ಏನು ಕೋರ್ಟ್ಗಳೆಲ್ಲ ಇದಾವೆ, ಅವುಗಳಿಗೆ ಇವತ್ತು ಚಾಟಿ ಬೀಸಿದೆ ಅಂತಲೇ ಹೇಳಬಹುದು. ಈ ರೀತಿಯಾದಂತಹ ಅಪರಾಧಿಗಳಿಗೆ ಹೇಗೆ ಜಾಮೀನನ್ನ ಮಂಜೂರು ಮಾಡಿದ್ರಿ? ಒಂದು ಏನಿವತ್ತು ಸುಪ್ರೀಂ ಕೋರ್ಟ್ ಏನು ಇವತ್ತು ಆದೇಶದ ಒಂದು ಕಾಪಿ ಇದೆ, ಅದನ್ನ ದೇಶದ ಎಲ್ಲಾ ಕೆಳ ದರ್ಜೆಯ ಕೋರ್ಟ್ಗಳು ಏನ್ ಬರ್ತವೆ ಅವು ಎಲ್ಲವಕ್ಕೂ ಕೂಡ ಕಳಿಸ್ಕೊಡುವಂತೆ ಆದೇಶವನ್ನ ಹೊರಡಿಸಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟು, ಹೈಕೋರ್ಟು, ಅದಕ್ಕಿಂತ ಕೆಳ ದರ್ಜೆಯ ಕೋರ್ಟ್ಗಳಿಗೆ ಅಲ್ಲಿ ವೈಫಲ್ಯಗಳನ್ನ ಎತ್ತಿ ಹಿಡಿದಿದೆ. ಇವತ್ತು ಸರಿಯಾದ ತೀರ್ಪನ್ನ ಕೊಟ್ಟಿಲ್ಲ ಅನ್ನುವಂತಹ ಮಾತನ್ನ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ. ಆಮೇಲೆ ಇನ್ನೊಂದು ಏನಪ್ಪಾ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಬಡವ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಅಥವಾ ರಾಜಕಾರಣಿ ಆಗಿರ್ಬೋದು, ಎಂತಹ ಪ್ರಭಾವಿ ವ್ಯಕ್ತಿನೇ ಕೂಡ ಆಗಿರ್ಬೋದು, ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ. ಎಲ್ಲರೂ ಕಾನೂನಿನ ಮುಂದೆ ತಲೆ ಬಾಗ್ಲೇಬೇಕು. ಕಾನೂನು ಏನು ಕ್ರಮ ಕೈಗೊಳ್ಳುತ್ತೆ, ಏನು ಜಡ್ಜ್ಮೆಂಟ್ ಕೊಡುತ್ತೆ, ಅದಕ್ಕೆ ತಲೆ ಬಾಗ್ಲೇಬೇಕು ಅಂತ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ. ದರ್ಶನ್ಗೆ ಇನ್ಮುಂದೆ ಏನು ಬೇಲ್ ಸಿಗೋದು ತುಂಬಾನೇ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇನ್ನ 6 ತಿಂಗಳ ಕಾಲ ಅವರು ಬೇಲಿಗೆ ಅರ್ಜಿಯನ್ನ ಹಾಕುವಂತಿಲ್ಲ. ಇನ್ನ 3 ಸದಸ್ಯ ಪೀಠಕ್ಕೆ ಅವರು ಸುಪ್ರೀಂ ಕೋರ್ಟ್ ನಲ್ಲಿ
ಅರ್ಜಿಯನ್ನ ಕೂಡ ಅಪೀಲ್ ಹೋಗ್ಬೋದು. ಅಲ್ಲೂ ಕೂಡ ಅವರಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಬಹಳ ವಿರಳ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅಂತ ಹೇಳಿದ್ರೆ, ಈ ಸಾಕ್ಷಿದಾರರು ಏನಿದ್ದಾರೆ ಇವರನ್ನ ಆದಷ್ಟು ಬೇಗ ಕರೆಸಿ ವಿಚಾರಣೆ ಮಾಡಬೇಕು ಅಂತ ಕೂಡ ಆದೇಶವನ್ನ ಮಾಡಿದೆ. ಬಂಧುಗಳೇ, ಏನೇ ಆಗ್ಲಿ, ಎಂತಹ ಪ್ರಭಾವಿ ವ್ಯಕ್ತಿನೇ ಆಗ್ಲಿ, ಎಷ್ಟೇ ಕೋಟಿ ಇದ್ರೂ ಕೂಡ ಕಾನೂನು ಎಲ್ಲರಿಗೂ ಕೂಡ ಒಂದೇ ಅನ್ನೋದನ್ನ ಇವತ್ತು ಸುಪ್ರೀಂ ಕೋರ್ಟ್ ಬಹಳ ಮಹತ್ವದ ತೀರ್ಪನ್ನ ಕೂಡ ಇವತ್ತು ಪ್ರಕಟ ಮಾಡಿದೆ. ಮುಂದೆ ದರ್ಶನ್ನ ಭವಿಷ್ಯ ಹೇಗಿರುತ್ತೆ ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ.